ದೈವಕ್ಕೆ ಶರಣು. ಸೊಲ್ಲಾಪುರ ಸ್ವಾಮಿಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರು ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಪರೇವ್ ಮಾಡಿದರು. ಅದರ ಮಾರನೇ ದಿನ ಪ್ರತಿ ವರ್ಷ ಕೂಡ ಈ ಒಂದು ಹೊಸಬಾವಿ ಅಂತ ಹೇಳ್ತಾರೆ, ಈ ಬಾವಿಗೆ ಹೊಸಬಾವಿ ಹತ್ರ ಈ ಚೌಡೇಶ್ವರ ಕಾಲನಿ ಮತ್ತು ಯುವಕರು ಮುದ್ದೆ ಪರೇವು ಅಂತ ಮಾಡ್ತಾಯಿದ್ದಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ತಿದ್ದಾರೆ. ಇಲ್ಲಿ ವಿಶೇಷವಾಗಿ ರುಚಿಯಾಗಿರ್ತದೆ. ಇವತ್ತು ಮುಂಚೆ ಎಲ್ಲ ಇಲ್ಲಿ ಮಳೆ ಬರ್ತಿತ್ತು ಅಂತೇಳಿ ಯುವಕರು ತಗಡು ಹಾಕಿಸ್ಕೊಂಡಿದ್ದಾಗ ಇವೇನು ಆವರಣದಲ್ಲಿ ತಗಡು ಪೂರ್ಣವಾಗಿ ಹಾಕಿಸ್ಕೊಟ್ಟಿದೆ, ಅದು ಅವ್ರು ತೊಂದರೆ ಆಗಬಾರ್ದು ಅಂತೇಳಿ ಆ ಪರೇವು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಜಾಗದಲ್ಲಿ ಮಾಡ್ಕೊಳ್ತಾ ಇರ್ತಾರೆ. ಇದು ಪ್ರಸಿದ್ಧಿ ಏನಪ್ಪ ಅಂದರೆ ಸೊಲ್ಲಾಪುರ ಸ್ವಾಮಿ ಮಳೆ ದೇವರು ಅಂತ ಹೇಳ್ತಾರೆ. ಈ ವರ್ಷ ತುಂಬ ಬರಗಾಲ ಆಗಿದೆ. ನಾವು ದೇವರಲ್ಲಿ ಬೇಡ್ಕೊಳ್ಳೋದು ಈ ವರ್ಷ ಒಳ್ಳೆಯ ಉತ್ತಮವಾದ ಮಳೆ ಆ ಸೊಲ್ಲಾಪುರ ಸ್ವಾಮಿ ಕರುಣಿಸ್ಬೇಕು, ನಮ್ಮ ಜನರ ರೈತರ ಭಾಳ ಉದ್ಧಾರ ಮಾಡಬೇಕು ಅಂತ ದೇವರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಯುವಕರು ಪ್ರತಿ ವರ್ಷವೂ ಜನರು ಇದಕ್ಕೆಲ್ಲ ರೀತಿಯ ಸಹಕಾರಗಳನ್ನು ಮಾಡ್ಕೊಂಡ್ಬರ್ತಿದ್ದಾರೆ. ಯಾವುದೇ ಕುಂದುಕೊರತೆ ಇಲ್ಲದಂಗೆ ಪ್ರತಿ ವರ್ಷವೂ ಕೂಡ ಆಗ್ತಾಯಿದೆ. ಏನು ಈ ಒಂದು ಸೊಲ್ಲಾಪುರ ಸ್ವಾಮಿಯ ಏನು ಪರೇವ್ ಮಾಡ್ತಿದ್ದಾರೆ, ಮುದ್ದೆ ಪರೇವ್, ಬಂದ ಯುವಕರಿಗೆ ನಾನು ವಿಶೇಷವಾಗಿ ಆ ಕ್ಷೇತ್ರದ ಶಾಸಕನಾಗಿ ಅವ್ರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಯಾಕೆಂತಂದರೆ ತುಂಬ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಸೊಲ್ಲಾಪುರ ಸ್ವಾಮಿ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ಒಂದು ವಿಶೇಷ ಕಾರ್ಯಕ್ರಮ ಸೊಲ್ಲಾಪುರದ ಸ್ವಾಮಿಯ ಮುದ್ದೆ ಪರೇವು ಎರಡನೇ ದಿನ. ಮೊದಲನೇ ದಿನದಾಗಿ ನಿನ್ನೆ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಡಿರ್ತಾರೆ ಸ್ವೀಟ್ ಊಟ ಮಾಡಿ. ಇವತ್ತು ಇಲ್ಲಿ ಮುದ್ದೆ ಪರೇವು ಬಹಳ ವಿಶೇಷವಾಗಿ ಈ ಸೊಲ್ಲಾಪುರ ಸ್ವಾಮಿ ಮಳೆ ದೇವರು ಎಂದೇ ಪ್ರಖ್ಯಾತಿಯಾಗಿದೆ. ಈ ದಿನ ಸುಮಾರು ನನ್ನ ಸರ್ವೀಸಲ್ಲಿ ನೋಡ್ತಿರೋದು ಇದು ಮಳೆ ಇಲ್ಲದ ದಿವಸ ಅಂದರೆ ಇದು ಸೇರಿ 2ನೇ ವರ್ಷ ಇರ್ಬೋದು ಅನಿಸುತ್ತೆ, 2ನೇ ವರ್ಷ ಇಲ್ಲ 3ನೇ ವರ್ಷ. ಪ್ರತಿ ಸಾರಿ ಮಳೆಯಲ್ಲಿ ನೆಂದ್ಕೊಂಡು ಇಲ್ಲೆಲ್ಲ ನಿಂತ್ಕೊಂಡು ಊಟ ಮಾಡ್ತಿದ್ವು. ಅದು ಈ ಬಾರಿ ಭಗವಂತ ಮಳೆ ಒಂದು ಸ್ವಲ್ಪ ಕಡಿಮೆ ಅಂದಾಗ ಕಾಣ್ತಾ ಇದೆ. ಆ ಸ್ವಾಮಿ ಮಳೆ ದೇವರು ಅಂತಲೇ ಪ್ರಸಿದ್ಧಿಯಾಗಿದೆ ನನ್ನ ಸೊಲ್ಲಾಪುರ ಸ್ವಾಮಿ. ಈ ಬಾರಿ ಮಳೆ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮುದ್ದೆ ಪರೇವನ್ನು ನಮ್ಮ ಈ ಭಾಗದ ಅಂದರೆ ಚೌಡೇಶ್ವರ ಕಾಲನಿ ಇರ್ಬೋದು, ಬೇಗರವಿನ ಬೀದಿ ಇರ್ಬೋದು, ಸಂಕಣ ಬೀದಿ ಇರ್ಬೋದು, ಸಮಾಜದ ಎಲ್ಲ ಭಾಗದ ಹುಡುಗರು ಇರ್ತಾರೆ. ಅವರು ಮುಂದಾಳತ್ವ ವಹಿಸ್ಕೊಂಡು ಒಂದು ಮಾಡ್ತಿರೋಂಥ ಹುಡುಗರು ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತಿದ್ದಾರೆ. ಇಂದು ಕೂಡ ಮಾಡ್ಕೊಂಬಂದರೆ, ಇವತ್ತು ಮಾಡ್ತಿದ್ದಾರೆ. ಮುಂದೂ ಕೂಡ ಇದೇ ರೀತಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಆ ಹುಡುಗರು. ದೇವರು ಕೂಡ ಸೊಲ್ಲಾಪುರ ಸ್ವಾಮಿ ಸರ್ವ ಜನಾಂಗಕ್ಕೂ ಮಳೆ ಬೆಳೆ ಕೊಟ್ಟು ಒಳ್ಳೇದು ಮಾಡಲಿ. ಇಲ್ಲಿ ನಡೆಸ್ತಿರೋಂಥ ಕಾರ್ಯಕ್ರಮ ಮಾಡ್ಕೊಡ್ತಿರೋಂಥ ಹುಡುಗರು ಮುನ್ನಿತ್ಕೊಂಡು ಅವರ ಕೆಲಸ ಭಕ್ಷ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಒಂದು ವಾರಗಟ್ಟಲೆ ಶ್ರಮ ವಹಿಸಿ ಮಾಡಿರ್ತಾರೆ. ಆ ಹುಡುಗರಿಗೂ ಕೂಡ ಒಳ್ಳೇದಾಗಲಿ, ಭಗವಂತ ಒಳ್ಳೆ ಕರುಣೆ ನೀಡಲಿ ಅಂತ ಒಳ್ಳೇದಾಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಹಿಂಗೆ ಮುಂದುವರ್ಕೊಂಡು ಹೋಗಲಿ. ಮುಂದೂ ಕೂಡ ಇದು ಯಾವ ರೀತಿ ನಡ್ಕೊಂಬರ್ತಾ ಇದೆ ಇದೇ ರೀತಿ ನಡ್ಕೊಂಡು ಹೋಗಲಿ. ಜನಾಂಗದವರೆಲ್ಲ ಸಹಕಾರ ಕೊಡ್ತಿರೋದ್ರಿಂದ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತಾರೆ.